ಸೆಪ್ಟೆಂಬರ್ 9ಕ್ಕೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಬಳಿಕ ಸೆಷನ್ ಕೋರ್ಟ್ಗೆ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿದೆ. ಚಾರ್ಜ್ ಶೀಟ್ ಸಿಸಿ ಆದ ಮೇಲೆ ಸೆಷನ್ ಕೋರ್ಟ್ಗೆ ವರ್ಗಾವಣೆಯನ್ನು ಮಾಡಲಾಗುತ್ತೆ. ಸೆಪ್ಟೆಂಬರ್ 9ಕ್ಕೆ ದರ್ಶನ್ನ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅದಾದ ನಂತರ 24ನೇ ಎಸಿಎಂಎಂ ಕೋರ್ಟ್ಗೆ ದರ್ಶನ್ನನ್ನ ಪೊಲೀಸರು ಹಾಜರುಪಡಿಸಲಿದ್ದಾರೆ. ನಂತರದ ಬೆಳವಣಿಗೆಗಳಿಗೇನು ಈ ಪ್ರಕರಣದಲ್ಲಿ ಚಾರ್ಜ್ ಶೀಟು ಸಲ್ಲಿಕೆ ಆಗಿರೋದ್ರಿಂದ ನಂತರದ ಪ್ರಕರಣಗಳಿಗೇನು ಅನ್ನೋದಾದ್ರೆ ಈ ಪ್ರಕರಣವನ್ನ ಸೆಷನ್ ಕೋರ್ಟ್ಗೆ ವರ್ಗಾವಣೆಯನ್ನ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಸಿಸಿ ಆದ ಮೇಲೆನೆ ಈ ಸೆಷನ್ ಕೋರ್ಟ್ಗೆ ವರ್ಗಾವಣೆಯನ್ನ ಮಾಡೋದು. ಸಿಸಿ ಆದ ಮೇಲೆ ಆರೋಪಿಗಳಿಗೆ ಚಾರ್ಜ್ ಶೀಟ್ ಪ್ರತಿಯನ್ನ ನೀಡ್ತಾರೆ. ಸಿಸಿ ಆಗಬೇಕು, ಏನೋ ರಜೆ ಇದ್ದಾರೆ, ಸೊ ಆ ಕಾರಣಕ್ಕಾಗಿ ಸಿಸಿ ಆದ ನಂತರ ಈ ಆರೋಪಿಗಳಿದಾರಲ್ಲ 17 ಆರೋಪಿಗಳು, ಇವ್ರುಗಳಿಗೆಲ್ಲರಿಗೂ ಈ ಚಾರ್ಜ್ ಶೀಟ್ನ ಪ್ರತಿ ಕೊಡ್ತಾರೆ. ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸಿದ್ದಾರೆ, ಏನೇನು ಸಾಕ್ಷಿಗಳಿದೆ, ಇವ್ರ ಪಾತ್ರಗಳಿಗೇನು, A1 ಇಂದ A17ರವರೆಗೂ ನಿಮ್ಮ ಪಾತ್ರ ಏನು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು FIRನ ಪ್ರತಿಗಳನ್ನು ಕೊಡ್ತಾರೆ, ಚಾರ್ಜ್ ಶೀಟ್ನ ಪ್ರತಿಗಳನ್ನು ಕೊಡ್ತಾರೆ. ಅದಾದ್ಮೇಲೆ ಇವರು ಕಾನೂನು ಹೋರಾಟಕ್ಕೆ ಏನು ಬೇಕೋ ಆ ತಯಾರಿಗಳನ್ನು ಮಾಡ್ಕೊಳ್ಬೋದು. ಕಾನೂನಲ್ಲಿ ಅವಕಾಶ ಇದೆ. ಇದಕ್ಕಿಲ್ಲ, ನಾನು ಅವತ್ತು ಅಲ್ಲಿ ಹೋಗೇ ಇರಲಿಲ್ಲ, ಇದರಲ್ಲಿ ನನ್ನ ಪಾತ್ರ ಇಲ್ಲೇ ಇಲ್ಲ, ಪೊಲೀಸರು ತನಿಖೆ ಮಾಡಿರೋದೇ ಸುಳ್ಳು ಅಥವಾ ಇನ್ನೊಂದು ಮತ್ತೊಂದು ಏನಿದೆ ಅದಕ್ಕೆ ಇವರು ಸಾಕ್ಷಿ ವಹಿಸ್ಬೇಕು. ಈ ಪ್ರಕರಣ ಆದಾಗ ನಾನು ಇಲ್ಲಿ ಇರಲೇ ಇಲ್ಲ, ಸಿಂಗಾಪುರಲ್ಲಿದ್ದೆ, ಸುಮ್ಮನೆ ನನ್ನ ಹೆಸರು ಹೇಳಿ ಬರ್ತಾ ಇದೆ ಅಂತಂದರೆ ಸಿಂಗಾಪುರದಲ್ಲಿ ಇದ್ದಕ್ಕೂ ಪ್ರೂವ್ ಕೊಡಬೇಕು. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ನಾನು ಯಾರಿಗೂ ಕರ್ಕೊಂಡು ಬನ್ನಿ ಅಂತ ಹೇಳಿರಲಿಲ್ಲ, ಇನ್ನೊಂದು ಮತ್ತೊಂದು ಅದಕ್ಕೂ ಪ್ರೂಫ್ ಕೊಡಬೇಕು, ಸಾಕ್ಷಿ ಕೊಡಬೇಕು. ಸೊ ಕಾನೂನು ಹೋರಾಟ ಏನಿದೆ ಆ ಕಾನೂನು ಹೋರಾಟವನ್ನು ಮಾಡಬೇಕು.